ಇದೇ ವಿಚಾರಕ್ಕೆ ನಮ್ಮೊಂದಿಗೆ ಮಾತಾಡೋದಕ್ಕೆ ಅಂತ ಹೇಳಿ ಈ ನಕ್ಸಲರು ಶರಣಾಗತಿ ಮಾಡಿಸುವಂತ ಸಮಿತಿ ರಚನೆ ಮಾಡಿದ್ರಲ್ಲ, ಆ ಸಮಿತಿಯಲ್ಲಿ ಇದ್ದಂತಹ ಪಾರ್ವತೇಶ್ ಬಿಳಿದಾಳೆ ಅನ್ನೋರು ಇದ್ರು. ಅವರೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಾರ್ವತೇಶ್ ಅವರೇ ನಮಸ್ಕಾರ. ನಮಸ್ತೆ. ಪಾರ್ವತೇಶ್ ಅವರೇ, ಇವತ್ತು ಅಣ್ಣಾಮಲೈ ಅವರು ಒಂದಷ್ಟು ವಿಚಾರವನ್ನ ಹಂಚಿಕೊಂಡ್ರು. ಇಂಟಿಗ್ರಿಟಿ ಇರಲಿಲ್ಲ ಅಂತೇಳಿ, ನಿಜಾಂಶ ಇಲ್ಲ ಇಲ್ಲಿ ಅಂತೇಳಿ, ಹೌದಾ? ಇದ್ರ ಬಗ್ಗೆ ನಾನೇನು ಹೇಳಕ್ ಬಯಸೋದಿಲ್ಲ. ನಕ್ಸಲ್ ಶರಣಾಗತಿ ಮತ್ತೆ ಪುನರ್ವಸತಿ ಸಮಿತಿಯ ನಿಯಮಾವಳಿಗಳು ಏನಿತ್ತು ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವಂತದ್ದು, ಆ ನಿಯಮಾವಳಿಗಳ ಅನುಸಾರ ಅಂದ್ರೆ ಯಾವುದೇ ಪ್ರೊಸೀಜರಲ್ ಲ್ಯಾಪ್ಸ್ ಆಗದೆ ಇರೋ ರೀತಿನಲ್ಲಿ ಅದನ್ನ ಅನುಸರಿಸಿ ಇದನ್ನ ಮಾಡಲಾಗಿದೆ. ಉಳಿದ ವಿಚಾರವನ್ನ ಸಮಿತಿ ತನ್ನ ಪಾಲಿನ ಜವಾಬ್ದಾರಿ ಏನಿದೆ ಅದನ್ನ ನಿರ್ವಹಿಸಿದೆ. ಉಳಿದ ವಿಚಾರವನ್ನ ರಾಜ್ಯ ಸರ್ಕಾರವೇ ಅದಕ್ಕೆ ವಿವರಣೆಯನ್ನು ಕೊಡಬೇಕು. ಸರ್, ನಿಮ್ಗೆ ಏನಿತ್ತು ಸರ್ ಜವಾಬ್ದಾರಿ? ಅದನ್ನ ಕ್ವಿಕ್ ಆಗಿ ಒಂದು ಎರಡು ಲೈನ್ ಅಲ್ಲಿ ಹೇಳ್ಬೋದಾ ಸರ್? ಇದು 6/1/2024 ರಚನೆಯಾದಂತಹ ಒಂದು ಪಾಲಿಸಿ ಇದು. ಇದು ಆಕ್ಚುಲಿ ನಮ್ಮ ಕೆಲಸ 2022 ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಶುರು ಆಗಿತ್ತು. ರಾಜ್ಯ ಗೃಹ ಇಲಾಖೆಯ ಕೆಲವು ಹಿರಿಯ ಅಧಿಕಾರಿಗಳು ನಮ್ಮನ್ನ ಸಂಪರ್ಕಿಸಿ ಈ ಹಿಂದೆ ನಾವು ಇದ್ರ ಬಗ್ಗೆ ವರದಿಗಳನ್ನೆಲ್ಲ ಬರೆದಿದ್ವಿ, ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಅಧ್ಯಯನ ಇತ್ತು, ಅದರಿಂದ ಇದರಲ್ಲಿ ನೀವು ಭಾಗಿಯಾಗಿ ಸಮಿತಿ ರಚನೆ ಅದಲ್ಲಿ ಭಾಗಿಯಾಗ್ತೀರಾ ಅಂತ ಅಂದ್ಬಿಟ್ಟು ಅಪ್ರೋಚ್ ಮಾಡಿದ್ರು. ADGP ಶರತ್ ಚಂದ್ರ ಅವರ ಇನಿಷಿಯೇಟಿವ್ ಇದು. ಇತರ ರಾಜ್ಯಗಳಲ್ಲಿ ಇರುವಂತ ನಕ್ಸಲ್ ಶರಣಾಗತಿ ಪಾಲಿಸಿಗಳನ್ನೆಲ್ಲ ಅಧ್ಯಯನ ಮಾಡಿ ಒಂದು ಉತ್ತೇಜನಕಾರಿಯಾಗುವಂತ ಒಂದು ಪಾಲಿಸಿಯನ್ನ ಮಾಡಿದ್ರು. ಅದಾದ ನಂತರ ರಾಜ್ಯ ಸರ್ಕಾರ, ನಾನು ಪಾರ್ವತೇಶ್ ಬಿಳಿದಾಳೆ ಮತ್ತು ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಲೇಖಕರು, ಹಾಗೆ ಶಿವಮೊಗ್ಗದ ವಕೀಲ KP ಶ್ರೀಪಾಲ್ ಅಂತೇಳಿ ಮೂವರನ್ನ ಈ ಪುನರ್ವಸತಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಆದೇಶ ಹೊರಡಿಸಿತ್ತು. ಸಮಿತಿಯಲ್ಲಿ ಒಬ್ಬರು ವಕೀಲರು ಇರಬೇಕು ಅನ್ನೋದು ಒಂದು ನಿಯಮ ಇದೆ. ನಾವು ಕಳೆದ 1 ವರ್ಷದಲ್ಲಿ ಬಹಳಷ್ಟು ಕಡೆ ಸರ್ಕಾರದ ಪಾಲಿಸಿಯ ಬಗ್ಗೆ, ಪುನರ್ವಸತಿ ಮತ್ತೆ ಶರಣಾಗತಿ ಪಾಲಿಸಿಯ ಬಗ್ಗೆ ನಕ್ಸಲರಿಗೆ ಮಾಹಿತಿ ಕೊಡೋದಕ್ಕೆ ಬಹಳ ಕಡೆ ಪ್ರವಾಸ ಮಾಡಿದೀವಿ. ಸರ್ಕಾರದ ಪಾಲಿಸಿಯನ್ನ ಮಾಹಿತಿ ಅವರಿಗೆ ತಲುಪಿಸ್ಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೆದು ಈ ಮೊನ್ನೆ 8ನೇ ತಾರೀಕು, ಜನವರಿ 8ನೇ ತಾರೀಕು ಅವರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಓಕೆ, ಶಸ್ತ್ರಾಸ್ತ್ರದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈಗ ಪಾರ್ವತೇಶ್ ಅವರೇ. ಹೌದು, ಅಣ್ಣಾಮಲೈ ಅವ್ರ ಪ್ರಕಾರ ಶಸ್ತ್ರಾಸ್ತ್ರಗಳ ಸಮೇತವಾಗಿ ಅವ್ರು ಬಂದು ಸರೆಂಡರ್ ಆಗ್ಬೇಕಿತ್ತು, ಅವ್ರು ಅದು ಮಾಡ್ಲಿಲ್ಲ, ಇಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋದು ಅವರ ವಾದ. ಈಗ ಚಿಕ್ಕಮಗಳೂರು SP ಅವರ ಒಂದು ವರದಿಯ ಪ್ರಕಾರ ಜಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕಿತ್ತಲೆಗುಳಿ ಅನ್ನುವಂತ ಪ್ರದೇಶದಲ್ಲಿ ಕೆಲವು ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಅವರು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದು ಯಾರಿಗೆ ಸಂಬಂಧಪಟ್ಟದ್ದು ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ಸಮಿತಿಯ ಸದಸ್ಯರು ಅವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ ಬರುವಂತ ಸನ್ನಿವೇಶದಲ್ಲಿ ಅವ್ರೇನು ಬ್ಯಾಗ್ ಇತ್ತು ಈ ತರದ್ದು ತಗೊಂಡ್ ಬಂದಿದ್ದಾರೆ, ನಾವು ಕರ್ಕೊಂಡ್ ಬಂದಿದೀವಿ. ಆಮೇಲೆ ಸಾಮಾನ್ಯವಾಗಿ ಆ ತರದ್ದು ಪೊಲೀಸ್ ಇದಕ್ಕೆ ಬಂದಾಗ ಕೆಲವು ಪ್ರೊಸೀಜರ್ ಫಾರ್ಮಾಲಿಟೀಸ್ ಇರ್ತವೆ. ಅವರ ಬಾಡಿ ಚೆಕ್ಅಪ್ ಮಾಡುವಂಥದ್ದು, ಯಾವ್ದಾದ್ರು ಸ್ಫೋಟಕ ವಸ್ತುಗಳು, ಫೈರ್ ಆರ್ಮ್ಸ್ ಇಟ್ಕೊಂಡಿದಾರ ಏನು ಅಂತೇಳಿ ಆ ತರದ ಪ್ರೊಸೀಜರ್ಗಳನ್ನ ಕೆಲವೆಲ್ಲ ಅವ್ರು ಮಾಡಿದಾರೆ. ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗೃಹ ಇಲಾಖೆಯವರೇ ಏನಾದ್ರು ವಿವರಣೆ ಕೊಡ್ಬೇಕು. ನಮ್ ಕೆಲಸ ಏನಂದ್ರೆ ಅವ್ರನ್ನ ಮುಖ್ಯವಾಹಿನಿ ಕರ್ಕೊಂಡ್ ಬರೋದಾಗಿತ್ತು. ಶಸ್ತ್ರಾಸ್ತ್ರ ರಹಿತವಾಗಿ ಬರ್ತಾರ, ಸಹಿತವಾಗಿ ಬರ್ತಾರ ಅನ್ನೋದು ನಮ್ಮ ಆದ್ಯತೆಯ ವಿಚಾರ ಅಲ್ಲ. ಮುಖ್ಯವಾಹಿನಿ ಕರ್ಕೊಂಡ್ ಬರ್ಬೇಕಾಗಿತ್ತು, ನಾವು ಬಂದಿದ್ವಿ. ಓಕೆ, ಹಾಗೆ ಸಂಪರ್ಕದಲ್ಲೇ ರೀ, ಈಗ ನಮ್ಮೊಂದಿಗೆ ಭಾಸ್ಕರ್ ಅವರಿದ್ದಾರೆ, BJP ವಕ್ತಾರರು, ಅದೇ ರೀತಿಯಾಗಿ IPS ಅಧಿಕಾರಿ ಆಗಿದ್ದಂಥವ್ರು, ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು, ಅವರು ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಭಾಸ್ಕರ್ ಅವರೇ, ನೀವು ಕೂಡ IPS ಅಧಿಕಾರಿ ಆಗಿದ್ದಂಥವ್ರು, ಹಾಗಾಗಿ ಸಾಮಾನ್ಯವಾಗಿ ಅದರ ಮೇಲೆ ಒಂದು ಪ್ರಶ್ನೆನ ನಾನು ಮಾಡ್ತೀನಿ. ಈ ನಕ್ಸಲರು ಶರಣಾಗಬೇಕಾದ್ರೆ ಅವರು ಆಯುಧದ ಸಮೇತವಾಗಿ ಅವರು ಸರೆಂಡರ್ ಆಗಬೇಕಾ ಅಥವಾ ಅದರ ರಹಿತವಾಗಿ ಅವರು ಸರೆಂಡರ್ ಆಗ್ಬೇಕಿತ್ತ? ನೋಡಿ, ನಾನು ಈ ನಕ್ಸಲ್ ಶರಣಾರ್ಥಿ ಪಾಲಿಸಿ ಡ್ರಾಫ್ಟ್ ಮಾಡೋ ಸಮಯದಲ್ಲಿ ಕೂಡ ಐ ವಾಸ್ ಅ ಪಾರ್ಟ್ ಆಫ್ ಇಟ್. ಯಾಕಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಇರುವಾಗ ಈ ಆಪರೇಷನ್ ನಾನು ಸೂಪರ್ವೈಸ್ ಮಾಡಿದೆ. ಅಲೋಕ್ ಕುಮಾರ್ ನನ್ನ DIG ಆಗಿದ್ರವಾಗ ಈ ಯಾವುದೇ ಸರೆಂಡರ್ ಆದ್ರೂ ಸಹ ಅವರ ವೆಪನ್ ಸಮೇತ ಆಗ್ಬೇಕು. ಯಾಕಂದ್ರೆ ಈ ಮುಂಡ್ಗಾರ್ ಲತಾ ಮತ್ತೆ ಎಲ್ಲ ಬೇರೆ 6 ಜನ ಇದಾರಲ್ಲ, ಅವ್ರ ಮೇಲೆ ಮರ್ಡರ್ ಕೇಸ್ ಮತ್ತೆ ಆರ್ಮ್ಸ್ ಆಕ್ಟ್ ಕೇಸ್ ಇದೆ. ಮತ್ತೆ ದೋಸ್ ಕೇಸಸ್ ಆರ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್, ಚಾರ್ಜ್ ಶೀಟ್ ಕೂಡ ಆಗಿಲ್ಲ. ಸೊ ಅವರು ವೆಪನ್ ಸಮೇತ ಅವ್ರು ಸಿಗ್ಬೇಕಾಗಿತ್ತು. ಮತ್ತೆ ಈ ಸರೆಂಡರ್ ಇದೆಲ್ಲ ಪ್ರಕ್ರಿಯೆ
ಕೇಂದ್ರೀಯ ಶರಣಾರ್ಥಿ ನಕ್ಸಲ್ ಶರಣಾರ್ಥಿ ನೀತಿ ಇದೆ, ಅದರ ಪ್ರಕಾರ ಪೊಲೀಸ್ ಸ್ಟೇಷನ್ ಅಥವಾ CPMF ಅಂದ್ರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಆ ಕಡೆ ಆಗ್ಬೇಕಿದು. ಇದು ಮುಖ್ಯಮಂತ್ರಿ ಮನೆ ಒಳಗಲ್ಲ ಇದು ಆಗ್ಬೇಕಾಗಿರೋದು. ಇಲ್ಲಿ ಇವರೆಲ್ಲ ಇನ್ನು ನಕ್ಸಲ್ರು ಇವರು, ದೇ ಆರ್ ನಾಟ್ ಬೀನ್ ಪಾರ್ಟ್ ಆಫ್ ಮೈನ್ ಸ್ಟ್ರೀಮ್. ಅಷ್ಟರೊಳಗೆ ಇವ್ರಿಗೇನೋ VVIPಗೆ ಕರ್ಕೊಂಬಂದಂಗೆ ಇನೋವಾ ಕಾರು, ಫಾರ್ಚುನರ್ ಕಾರಲ್ಲಿ ಇವ್ರು ಕರ್ಕೊಂಬರೋದು ಒಂದು ದೊಡ್ಡ ಶೋ ಮಾಡಿಬಿಟ್ಟು ನಡೆಸಿರೋದು. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಟರ್ಮ್ಸ್ ಆಫ್ ಸರೆಂಡರ್ ಇದಲ್ಲ, ಏನ್ ಇದು ಬರಬೇಕು, ಕ್ಲಾರಿಟಿ ಬರಬೇಕು, ಯಾವ ಕಾರಣಕ್ಕಾಗಿ ಸರೆಂಡರ್ ಮಾಡಿದ್ದಾರೆ ಇತ್ಯಾದಿಗಳಂತ. ಮತ್ತೆ ಪೊಲೀಸ್ ಮುಂದೆ ಸರೆಂಡರ್ ಆಗೋವಾಗ ರೂಲ್ ಆಫ್ ಲಾ ವಿಲ್ ಬಿ ಪರ್ಮಿಟೆಡ್, ಅಮ್ನೆಸ್ಟಿ ಕೊಡಬಾರ್ದು. ಸೊ ನಮ್ಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ ಅಮ್ನೆಸ್ಟಿ ಏನಿದೆ ಅಂತ. ಮತ್ತೆ ಏನು ಇವರು ಶರಣಾರ್ಥಿ ನೀತಿ ಒಳ್ಳೇದು, ಯಾವುದೇ ಶರಣಾರ್ಥಿ ಒಳ್ಳೇದು, ಬಟ್ ಆದ್ರೆ ಶರಣಾರ್ಥಿ ಆಗುವಂತ ಇದಿದಲ್ಲ ಮೆಥಡಾಲಜಿ, ಅದು ಅದರಲ್ಲಿ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿ ಎಲ್ಲೂ ಯಾವ ಕಡೆ ಇನ್ವಾಲ್ವ್ಮೆಂಟ್ ಇಲ್ಲ, ಬರೀ ಎಡಪಂಥಿ ನಾಯಕರು, ಬುದ್ಧಿಜೀವಿಗಳು ಅವ್ರಿಗೆ ಇಟ್ಕೊಂಡೆ ಮಾಡಿದ್ದಾರೆ. ಸೊ ದರ್ ಇಸ್ ಎವ್ರಿ ಚಾನ್ಸ್ ದಟ್ ದೇ ವಿಲ್ ಗೋ ಬ್ಯಾಕ್. ಮತ್ತೆ ಅವ್ರಿಗೆ ಕಡ್ಡಾಯವಾಗಿ ಯಾವುದೇ ಕಾರಣಕ್ಕಾಗೂ ಅವ್ರಿಗೆ ಇದು ಏನಂತಾರೆ ವಾಪಸ್ ಲಿಂಕ್ ಇಟ್ಕೋಬಾರ್ದು ಅನ್ನೋದು ಕೂಡ ನಾವಲ್ಲಿ ಮುಚ್ಚಳಿಕೆ ಮತ್ತೆ ಕಂಡೀಷನ್ಸ್ ಮತ್ತೆ ಇಂಟ್ರಾಗೇಷನ್ ಮಾಡಿದ ನಂತರನೇ ನಾವು ಇದು ಮಾಡ್ತೀವಿ. ಸುಮ್ಮನೆ ದಿಢೀರಿಂದ ತಗೊಂಡ್ಬಂದ್ಬಿಟ್ಟು ನಾನು ಸರೆಂಡರ್ ಆಗಿದ್ದೀನಿ ಅಂತ ಹೇಳೋಂತ ಅಗತ್ಯ ಇಲ್ಲ. ಅವರು ಕ್ಲಿಯರ್ಡ್ ಬೈ ಫ್ರಮ್ ದ ಪೊಲೀಸ್. ಶರಣಾರ್ಥಿ ಇದೆಲ್ಲ ದೊಡ್ಡ PR ಎಕ್ಸಸೈಸ್ ಮತ್ತೆ ನಾಟಕ ಮಾಡಿರೋದಲ್ಲಿಗೆ ಇಟ್ ಈಸ್ ನಾಟ್ ಅನ್ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ. ಮತ್ತೆ ಅನ್ಫಾರ್ಚುನೇಟ್ಲಿ ಸರ್ಕಾರದಲ್ಲಿ ನಕ್ಸಲೈಟ್ಸ್ ಮತ್ತೆ ಟೆರರಿಸ್ಟ್ಗೆ ಅಷ್ಟು ಓಪನ್ ಆಗಿ ಎಲ್ಲಾ ಕಡೆನೂ ಯಾವುದೇ ಅಕೌಂಟಬಿಲಿಟಿ ಇಲ್ಲದೆ ವಾಪಸ್ ತಗೊಳ್ತಾರಲ್ಲ, ಇಟ್ಸ್ ನಾಟ್ ಅ ಗುಡ್ ಸೈನ್. ಅವಾಗ ಲಾಸ್ಟ್ ಟೈಮ್ SDPI ನಲ್ಲಿ ಬಿಡುಗಡೆ ಆದವನೊಬ್ಬ ತನ್ವೀರ್ ಸೇತ್ ಮೇಲೆ ಅಟ್ಯಾಕ್ ಮಾಡಿರೋನು. ಸೊ ಇವ್ರದೇನ್ ಗ್ಯಾರಂಟಿ ಇಲ್ಲ ಇವ್ರೆಲ್ಲಿ ಹೋಗ್ತಾರಂತ. ಮತ್ತೆ ಇವರು ಬಹಳ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. 99% ನಾವು ತೆಗೆದು ಬಿಟ್ಟಿದ್ದೀವಿ ಅಂತಲ್ಲ. ನಕ್ಸಲೈಟ್ ಇಸ್ ಎ ಹ್ಯೂಜ್ ಮೂವ್ಮೆಂಟ್. ಕೇಂದ್ರ ಸರ್ಕಾರಕ್ಕೂ ಧೈರ್ಯ ಬಂದಿಲ್ಲ ಅದೆಲ್ಲ ಮಾತಾಡಕ್ಕೆ. ಮತ್ತೆ ನಾವು ANF ಕ್ಲೋಸ್ ಮಾಡ್ಬಿಡ್ತೀವಿ ಅಂತ ತುಂಬಾ ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂಡ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇವರೇ ಇಂಟರ್ನಲ್ ಸೆಕ್ಯೂರಿಟಿ ಜೊತೆ ಚಲಾಟ ಮಾಡ್ಬೇಕು ಹೋಗ್ಬಾರ್ದು. ಸೊ ಏನಿದೆ ಬುದ್ಧಿಜೀವಿಯವ್ರ ಪರವಾಗಿ ಅಂಡ್ ದೆನ್ ಲಾ ಅಂಡ್ ಆರ್ಡರ್. ಪಾಪ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಆಂಟಿ ನಕ್ಸಲ್ ಫೋರ್ಸ್ ಸುಮ್ಮನೆ ಮ್ಯೂಟ್ ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು. ನಕ್ಸಲ್ಗಳೆಲ್ಲ ಕೂತ್ಕೊಂಡು ಈ ಟ್ವೀಟ್ ಮಾಡ್ತಾ ಇದ್ದಾರೆ. ವೆರಿ ವೆರಿ ಬ್ಯಾಡ್ ಅಂಡ್ ವೆರಿ ಇನ್ಕರೆಕ್ಟ್ ಮೆಸೇಜ್ ಸರ್ಕಾರದಿಂದ. ಅಷ್ಟೇ ನಾನು ಹೇಳ್ಬೇಕಾಗಿರೋದು. ಓಕೆ ಹಾಗೆ ಸಂಪರ್ಕದಲ್ಲಿ ಭಾಸ್ಕರ್ ಅವರ ಈಗ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.